ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಕವಿ ಮುದ್ದಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 69ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಶ್ರದ್ಧಾ ಪೈವಳಿಕೆ. ವ್ಯಾಖ್ಯಾನಕಾರರು ಧನಂಜಯ ಕುಂಬ್ಳೆ. ರಾಮನ ಅಶ್ವಮೇಧದ ಕುದುರೆ ಅದು ಸಂಚರಿಸ್ತಾ ನೀಲಾಚಲವನ್ನ ಪ್ರವೇಶಿಸುತ್ತದೆ. ಆ ನೀಲಾಚಲದಲ್ಲಿ ಗಿರಿಯ ಮಹತ್ವವನ್ನ ತಿಳಿದ ಬಳಿಕ ಶತ್ರುಘ್ನಾದಿ ರಾಮಭಕ್ತರು ಮುಂದೆ ಸಂಚರಿಸ್ತಾರೆ ದಕ್ಷಿಣಾಭಿಮುಖವಾಗಿ. ಆ ಸಂದರ್ಭದಲ್ಲಿ ಶರತ್ಕಾಲದ ಅದ್ಭುತವಾದ ವರ್ಣನೆಯನ್ನ ಕಟ್ಟಿಕೊಡುವ ಕವಿ ಮುದ್ದಣ ಮುಂದೆ ಬೇಟೆಯ ಪ್ರಸಂಗವೊಂದನ್ನ ನೀಡ್ತಾನೆ. ಬೇಟೆಗೆ ಸಿದ್ಧಗೊಳ್ಳುವ, ಬೇಟೆಗೆ ಪ್ರವೇಶಿಸುವ ಮತ್ತು ಬೇಟೆಯ ಪರಿಣಾಮಗಳನ್ನ ಸಚಿತ್ರವಾಗಿ ಕಟ್ಟಿಕೊಡುವ ಈ ಕವಿ ಮುಂದೆ ಇಂತು ವನದೊಳ್ ಮೃಗಕುಲಂ ನಿರ್ನಾಮಮಾಗಲೊಡಂ ಸಂತಸಮಾಗೆ ಬೇಡರ್ ಸವಿಯಡಗಂ ಬಸೆಯಂ ನೆತ್ತರಂ ತೊವಲಂ ಕೋಡಂ ಜಂತಮಂ ಮುತ್ತಂ ಚೌರಿಯಂ ಪೊತ್ತು ನಗರಿಗೆ ಮರಲ್ದುವಪ್ಪ ನಡುವಟ್ಟೆಯೊಳ್ ಚಂಚಲಿಸುವ ಮಿಂಚಿನಂತಿರೆ ಮುಂಚಿ ಬರ್ಪ ಮಿಂಚುವ ಪಂಚವರ್ಣದ ಕುದುರೆಯಂ ಕಂಡು ಎಲೆ ಅಣ್ಣ ಎಲೆ ತಮ್ಮ ಏ ಊರ ನಿಗಳದೊಂದು ಬಣ್ಣಗುದುರೆ ಎಮ್ಮಿ ಜಾಯಿಲಂಗೆ ದೊರೆವರ್ಕುಂ ಕೊಂಕದ ಬಾಲಂ ನಿಮಿರ್ದ ಕೊಡಂಕೆ ಡಗೆ ಒಯ್ವಳ್ಳೆ ಗುಜ್ಜುಗಾಲ್ ನಿಟ್ಟೊಡಲ್ ಕಟ್ಟಾಯದ ಮೈಸಿರಿ ಆಹಾ ಕೀಳುಂ ಪಲ್ಲಣ ಮುಮೇನಾಯ್ತು ಓ ಸೊರ್ಕಿದ ದುರುದುಂಬಿ ಗುದುರೆ ಇಂತುಂ ಸಿಂಗರಮೇ ನೋಳ್ಪಿಮೆಂದು ಮುಟ್ಟೆ ಬಂದು ಪಿಡಿದು ತಮ್ಮೊಡೆಯಂಗೆ ವಾಹನ ಮಕ್ಕುಮೆಂದು ದಮನಂಗೊಯ್ದೊಪ್ಪಿಸಿದರು. ಬೇಟೆಯ ವರ್ಣನೆಯನ್ನ ಕಣ್ಣಿಗೆ ಕಟ್ಟುವಂತೆ ವರ್ಣಿಸಿದ ಮುದ್ದಣ ಬೇಡರ ಸಂಭ್ರಮವೂ ಇಮ್ಮಡಿಗೊಂಡದ್ದನ್ನ ತುಂಬಾ ಸೊಗಸಾಗಿ ಕಟ್ಟಿಕೊಡ್ತಾನೆ. ಪ್ರಾಣಿಗಳ ಮಧುರ ಮಾಂಸವನ್ನು, ಕೊಬ್ಬನ್ನು, ರಕ್ತವನ್ನು, ಚರ್ಮವನ್ನು, ಕೋಡನ್ನು, ಚೌರಿಯನ್ನು ಹೊತ್ತು ಮರಳಿ ಊರಿಗೆ ಬರುವ ದಾರಿಯ ಚಿತ್ರಣವನ್ನ ಕವಿ ಇಲ್ಲಿ ಕೊಡ್ತಾನೆ. ಆಗ ಮಿಂಚಿನಂತೆ ಕಂಗೊಳಿಸುವ ಪಂಚವರ್ಣದ ಕುದುರೆ ಈ ಬೇಟೆಗಾರರನ್ನ ಆಕರ್ಷಿಸುತ್ತದೆ. ಅಚ್ಚರಿಗೊಂಡು ಇದು ಯಾವ ಊರಿನ ಕಾಲ ಸರಪಳಿಯ ಬಣ್ಣದ ಕುದುರೆ, ನಮ್ಮ ನಾಯಿಗೆ ಸಮಾನವಾಗಿದೆ ಎನ್ನುತ್ತಾರೆ. ಆ ಕುದುರೆಯೋ ಹೇಗಿದೆ? ಡೊಂಕಲ್ಲದ ಬಾಲ, ನೆಟ್ಟಗೆ ನಿಂತ ಕಿವಿ, ಅಲುಗಾಡುವ ಅಳ್ಳೆ, ಗಿಡ್ಡ ಕಾಲು, ಉದ್ದವಾದ ದೇಹ, ಬಹಳ ಗಟ್ಟಿಮುಟ್ಟಾಗಿರುವ ದೇಹ ಶೋಭೆಯನ್ನು ನೋಡಿ ಈ ಅಲಂಕಾರದ ಕುದುರೆ ನಮ್ಮ ಒಡೆಯನಿಗೆ ವಾಹನವಾದೀತೆಂದು ಹಿಡಿದು ದಮನನಿಗೆ ಒಪ್ಪಿಸಿದರು. ಆಗಳ್ ತನಗೆ ದೊರೆವಡೆದೊಂದು ಜೌವನದ ಪೊಸ ಕುದುರೆಯಂ ನಿಟ್ಟಿಸಿ ಎಳ್ಕಿರಿಂ ಪೊಂಪುಳಿವೋಗಿ ಬಾಲದ ಬಿರುದಿನ ಪಾಡಿನೊಕ್ಕಣೆಯ ಓಲೆಯಂ ಕೈಯೊಳ್ಕೊಂಡಿಂತು ವಾಚಿಸಿದಂ. ಸೇವಕರು ತಂದುಕೊಟ್ಟ ಈ ತಾರುಣ್ಯದ ಆಕರ್ಷಕವಾಗಿರುವ ಹೊಸ ಕುದುರೆಯನ್ನು ನೋಡಿ ಸಂತೋಷದಲ್ಲಿ ಹಿಗ್ಗಿದ ದಮನ ಕುದುರೆಯ ಹಣೆಯಲ್ಲಿದ್ದ ಒಕ್ಕಣೆಯ ಓಲೆಯನ್ನು ತೆಗೆದು ಓದುತ್ತಾನೆ. ಕಡಲೆ ಕಡೆಯಾದಿ ಪೊಡವಿಯಂ ತನ್ನೊಂದು ಬೆಳ್ಗೊಡೆಯ ನೆಳಲೊಳಿರಿಸಿ ಮಾರ್ಮಲೆವ ಪಗೆರಾಯರ ಬಿಂಕಮನುರ್ದಿ ತಿರ್ದಿ ಸಮಕಟ್ಟಿ ಬಿರುದರ ಗಂಡಂ ಕೈದು ಒತ್ತರ ದೇವಂ ಶ್ರೀರಾಮಚಂದ್ರಮಂ ಅಯೋಧ್ಯೆಯೊಳರ ಸುಗೆಯುತ್ತು ಮಿರ್ದಪಂ
ತನಗೆ ಕೂಳರತ್ತಣಿಂ ಬಲ್ಪೊರೆಯಾಗೆ ಬಣ್ಣವಿಳಿದು ಸೊಬಗಳಿದು ಸುರುಂಟಿ ಮುರುಂಟಿ ಮೇಗುಂದಿದಿ ಭೂರಮೆಯಂ ಪೊರೆಗೊಂದು ದೂಸರಿಂ ರಾವಣಾದ್ಯರಂ ಕೊಂದೊಂದು ಕೊಲೆಯ ಶಾಂತಿಗೆಂದು ಕುಂದದ ಜನ್ನಮಂ ಕೈಕೊಂಡು ದೀಕ್ಷೆಯೊಳಿರ್ಕುಂ. ಬೆಳ್ಗೊಡೆಯ ನೆರಳಿನಲ್ಲಿ, ಬೆಳ್ಗೊಡೆ ಅಂದ್ರೆ ಅದು ಚಕ್ರವರ್ತಿತ್ವದ ಸಂಕೇತ, ಶ್ವೇತ ಛತ್ರ. ಬೆಳ್ಗೊಡೆಯ ನೆರಳಿನಲ್ಲಿ ವಿರೋಧಿಸುವ ಶತ್ರು ರಾಜರ ಸೊಕ್ಕನ್ನು ಮುರಿದು ಸುವ್ಯವಸ್ಥೆಗೊಳಿಸುವ ಶ್ರೀರಾಮಚಂದ್ರ ಅಯೋಧ್ಯೆಯನ್ನ ಆಳುತ್ತಿದ್ದಾನೆ. ದುಷ್ಟರಿಂದ ಭಾರವಾಗಿದ್ದ ಈ ಭೂವನಿತೆಯ ಭಾರವನ್ನ ಇಳಿಸುವುದಕ್ಕಾಗಿ ದುಷ್ಟ ಶಕ್ತಿಗಳನ್ನ ವಧಿಸುತ್ತಾ ರಾವಣಾದಿಗಳನ್ನು ಕೊಂದು ಈ ಭೂಮಿಯ ಕಷ್ಟಗಳನ್ನ ದೂರ ಮಾಡಿದ, ಭಾರವನ್ನ ನಿವಾರಿಸಿದ ಕೀರ್ತಿ ಈ ಶ್ರೀರಾಮಚಂದ್ರನದು. ರಾವಣಾದಿಗಳ ಕೊಲೆಯ ಶಾಂತಿಗೆಂದು ಯಜ್ಞವನ್ನು ಕೈಗೊಂಡು ಶ್ರೀರಾಮಚಂದ್ರ ಇದೀಗ ದೀಕ್ಷೆಯಲ್ಲಿದ್ದಾನೆ. ಇಂತಿದಾತನೆಯೇ ಜನ್ನಗುದುರೆ ತನ್ನಣುಗ ದಮ್ಮನ ಶತ್ರುಘ್ನನ ಮೊನೆಗಾರನ ಬೀರಿಸಿರಿಯ ಗಂಡನ ಕಾಪುಂಟು ಅಂತದರಿ ನಾರಾನು ಮೆತ್ತಾನು ಮಿಡಕುಳ್ಳ ಪೆಂಪಿನ ಕೊರ್ವಿನ ಜೌವನದ ಗಂಡು ಗಲಿತನದ ರಾಯರಿರೆ ಹಯಮಂ ಕಟ್ಟಿ ಕಾದುವುದು ಕೈದು ಗೈದು ಸೋಲ್ತರ್ ಮೇಣ್ ಕಾದಲಾರದರ್ ಶತ್ರುಹನಂ ಕಂಡು ಮರೆವೊಕ್ಕು ಕಪ್ಪ ಮನಿತ್ತು ಸಂತಂ ಬಳಿ ಸಂದು ಬಾಳುವುದು ಶ್ರೀರಾಮನಾಣೆ. ರಾಜಕುಮಾರ ದಮನ ಕುದುರೆಯ ಹಣೆಯಲ್ಲಿದ್ದ ಒಕ್ಕಣೆಯ ಓಲೆಯನ್ನು ಓದ್ತಾ ಇದ್ದಾನೆ. ಅದರಲ್ಲಿ ತನ್ನ ಪ್ರೀತಿಯ ತಮ್ಮನಾದ ವೀರ ಶತ್ರುಘ್ನನ ಪರಾಕ್ರಮದ ಒಡೆತನ ಈ ಕುದುರೆಗಿದೆ ಎನ್ನುವ ರಾಮಾಂಕಿತವನ್ನ ನೋಡ್ತಾನೆ. ಆದುದರಿಂದ ಯಾರಾದರೂ ಎಲ್ಲಿಯಾದರೂ ಸಾಮರ್ಥ್ಯವುಳ್ಳ ವೀರತ್ವದ ರಾಜರಿದ್ದರೆ ಈ ಕುದುರೆಯನ್ನು ಕಟ್ಟಿ ಕಾದಬಹುದು. ಹೋರಾಡಿ ಸೋತವರು ಅಥವಾ ಕಾದಲಾರದವರು ಶತ್ರುಘ್ನನನ್ನು ಕಂಡು ಕಪ್ಪ ಒಪ್ಪಿಸಿ ಸಮಾಧಾನದಿಂದ ಬಾಳಬಹುದು. ಇದು ಶ್ರೀರಾಮನ ಆಣೆ ಎಂದು ಓಲೆಯಲ್ಲಿರುವ ಒಕ್ಕಣೆಯನ್ನ ಓದಿ, ಕಾಮಕಲ್ಪವಲ್ಲರಿ ಇಂತೂ ದಮನಂ ಪರಿವಿಡಿಯನೋಲೆಯನೋದಿದನಪ್ಪುದುಂ ಕೈಪೆಯನುಂಡಂತುಂ ಕಲ್ಲೆಡವಿದಂತುಂ ಮುಳ್ಬೆಟ್ಟಿದಂತುಂ ತೇಳ್ ಇರಿದಂತುಂ ಕಲಂಕುವಗೆಯುಳ್ ಏರುಗೊಂಡೆಕ್ಕಲನ ದಾಂಟುಗೊಟ್ಟ ಪಾವಿನ ಹೊಸವಗೆಯೊಂದು ಮಸಕದಿಂ ಕಿಡಿಕಿಡಿ ಹೋಗಿ ಕುಡಿವಿರಿವ ಮೀಸೆಯಂ ತಿರ್ದುತೆ ಆಹಾ ಶ್ರೀರಾಮಂಗಡ ಒಂದೆ ಬೆಳ್ಗೊಡೆಯೊಳಾಳ್ವರಾಯಂಗಡ ರಾವಣಾದ್ಯರಂ ಕೊಂದಂಗಡ ಶಾಂತಿಗಡ ಜನ್ನಗುದುರೆಗಡ ಬೇಳ್ವಂಗಡ ಶತ್ರುಘ್ನಂಗಡ ಕಾಪುಗಡ ಮಿಡುಕುಳ್ಳ ವೀರರ್ ಕಾದಲಕ್ಕುಂಗಡ ಕಾಣ್ಕೆಗಡ ಪೂಣ್ಕೆಗಡ ತನ್ನಾಣೆಗಡ ಜಗಕ್ಕೆ ರಾಮನೊರ್ವನೇ ಚಲದಂಕಂ ಶತ್ರುಹನೊರ್ವನೇ ಬೀರಂ ಮಿಕ್ಕುಳ್ಳರಾಯಗುವರರ್ ಪಂದೆಗಳೇನಾಗರೆ ಏತರೊಂದು ಪೊಚ್ಚರದ ಮಾತಿನೊಂದು ನಿರಿಗೆಯೋ ಲೋಗರೊಳ್ ಬಲ್ಲರ್ ತಮ್ಮಾಳ್ತನದ ಪೆರ್ಕಳಿಕೆಯಂ ಗಳಿಪುವರೇ ಲೋಗರ ಕಣ್ಣೆಂಜಲ್ ತಾಗದಂತು ಬೆರ್ಚನಿಟ್ಟು ಪಕ್ಕಿಗಳಂ ಬೆದರ್ಚಲೊಡರ್ಚಿದ ತೋಂಟಿಗ ನೊಂದಾಯತಿಯಂ ಕಂಡನಕ್ಕುಂ ರಾಮಂ. ಕಾಮಕಲ್ಪಲತೆಯೇ ಎಂದು ಮನೋರಮೆಯನ್ನ ಮೋಹದಿಂದ, ಪ್ರೀತಿಯಿಂದ, ಪ್ರೇಮದಿಂದ ಸಂಬೋಧಿಸುತ್ತಾನೆ ಮುದ್ದಣ. ದಮನನು ಅನುಕ್ರಮವಾಗಿ
ಓಲೆಯನ್ನು ಓದಿ ಕಹಿ ಉಂಡಂತೆ, ಕಲ್ಲು ಎಡವಿ ಬಿದ್ದಂತೆ, ಮುಳ್ಳು ಕಾಲಿಗೆ ನಾಟಿದಂತೆ, ಚೇಳು ಬಂದು ಕುಟುಕಿದಂತೆ ಅವನ ಮನಸ್ಸು ಕದಡಿತು. ಗಾಯಗೊಂಡ ಹಂದಿಯ ಹಾಗೆ, ದಾಟಲ್ಪಟ್ಟ ಸರ್ಪದ ಹೊಸ ದ್ವೇಷದ ಹಾಗೆ ರೋಷದಿಂದ ಕಿಡಿಕಿಡಿಯಾಗಿ ಆತ ತನ್ನ ಕುಣಿಯುವ ಮೀಸೆಯನ್ನು ಹುರಿ ಮಾಡ್ತಾನೆ. ಬಹಳ ಒಳ್ಳೆಯ ರೂಪಕಗಳನ್ನ ಈ ಭಾಗದಲ್ಲಿ ಕವಿ ನೀಡುವುದನ್ನು ನಾವು ಗಮನಿಸಬಹುದು. ಗಾಯಗೊಂಡ ಹಂದಿ ಅದು ವಿಪರೀತವಾದ ದ್ವೇಷವನ್ನ, ಸಿಕ್ಕಿದ್ದನ್ನೆಲ್ಲ ಕೆಡಹುತ್ತದೆ ಎನ್ನುವುದು ನಮ್ಮ ಕಲ್ಪನೆ. ದಾಟಲ್ಪಟ್ಟ ಸರ್ಪ, ತುಳಿಯಲ್ಪಟ್ಟ ಸರ್ಪ ಆದರೂ ಬಿಟ್ಟೀತು, ದಾಟಲ್ಪಟ್ಟಿರತಕ್ಕಂಥ ಸರ್ಪ ಅದು ತನ್ನ ದ್ವೇಷವನ್ನು ಎಂದಿಗೂ ಬಿಡಲಾರದು ಎನ್ನುವುದು ಕರಾವಳಿಯ ಒಂದು ನಂಬಿಕೆ. ಇದನ್ನ ಬಹಳ ಸಮರ್ಥವಾಗಿ ಕವಿ ಈ ಭಾಗದಲ್ಲಿ ಬಳಸಿಕೊಳ್ಳುವುದನ್ನ ನಾವು ಗಮನಿಸಬಹುದಾಗಿದೆ. ಹುರಿ ಮಾಡುತ್ತಾ ಮೀಸೆಯನ್ನು ಆ ರಾಮನಂತೆ, ಏಕಛತ್ರಾಧಿಪತಿಯಂತೆ, ರಾವಣಾದಿಗಳನ್ನು ಕೊಂದನಂತೆ, ಶಾಂತಿಯಂತೆ, ಯಜ್ಞಾಶ್ವವಂತೆ, ಯಜ್ಞ ಮಾಡುವನಂತೆ, ಶತ್ರುಘ್ನನಂತೆ, ರಕ್ಷಣೆಯಂತೆ, ಪರಾಕ್ರಮವುಳ್ಳ ವೀರರು ಕಾದಬಹುದಂತೆ, ಕಾಣಿಕೆಯಂತೆ, ಹೂಣಿಕೆಯಂತೆ, ತನ್ನಾಣೆಯಂತೆ, ಜಗತ್ತಿಗೆ ರಾಮನೊಬ್ಬನೇ ಮಹಾವೀರ, ಶತ್ರುಘ್ನನೊಬ್ಬನೇ ಪರಾಕ್ರಮಿ, ಉಳಿದ ರಾಜಕುಮಾರರು ಹೇಡಿಗಳೆಂದಾಗುವುದಿಲ್ಲವೇ ಎಂದು ವ್ಯಂಗ್ಯದಲ್ಲಿ ಕುದುರೆಯ ಹಣೆಯಲ್ಲಿದ್ದ ಒಕ್ಕಣೆಯನ್ನ ಅತ್ಯಂತ ವ್ಯಂಗ್ಯವಾಗಿ ಆತ ಪ್ರಶ್ನಿಸ್ತಾನೆ, ಮುಂದೆ ಸಾಕ್ತಾನೆ. ಎಂತಹ ಒಂದು ಸೊಕ್ಕಿನ ಮಾತಿದು ಅಂತ ಗುನುಗುಣಿಸ್ತಾನೆ. ಲೋಕದಲ್ಲಿ ಯಾರಾದರೂ ಬಲ್ಲವರು ತಮ್ಮನ್ನು ತಾವು ಹೊಗಳಿಕೊಳ್ಳುವುದಿದೆಯೇ? ಯಾರು ಹೊಗಳಿಕೊಳ್ತಾರೆ ಅಂದ್ರೆ ದುರ್ಬಲರು ಹೊಗಳಿಕೊಳ್ತಾರೆ ಎನ್ನುವುದು ಆತನ ಮಾತಿನ ಅಂತರಾರ್ಥ. ಲೋಕದಲ್ಲಿ ಸಾಮಾನ್ಯರು ದೃಷ್ಟಿದೋಷ ತಾಗದಂತೆ ಬೆರ್ಚಪ್ಪನನ್ನು ಇರಿಸುವುದು, ಹಕ್ಕಿಗಳನ್ನು ಬೆದರಿಸುವುದಕ್ಕಾಗಿ ತೋಟಗಾರನ್ನು ಇಂಥ ಬೆರ್ಚಪ್ಪಗಳನ್ನು ಇರಿಸುವುದು ನಮ್ಮ ಊರುಗಳಲ್ಲಿ ಇರುವಂತಹದ್ದು. ಹಾಗೆಯೇ ಬೆರ್ಚಪ್ಪನನ್ನು ಇರಿಸಿ ರಾಮನು ತಮ್ಮನ್ನು ಹಕ್ಕಿಗಳೆಂದು ಭಾವಿಸಿದ್ದಾನೆ ಅನ್ನುವುದು ಈ ಭಾಗದ ವಿಶೇಷ. ಅಕ್ಕೆ ತಪ್ಪೇಂ ಇಂತೊಂದು ಪೂಣ್ಕೆ ಎಮ್ಮನರ್ಗೆ ದಳ್ಳಿಸುವ ಬಲ್ಗಿಚ್ಚಿನೊಳೆರೆದ ಪೊಸನೈಗೆ ಪಾಸಟಿವಾರದೇಂ ಪೋಕುಂ ಅದು ಕಾರಣಂ ತಾಂ ತನಗೆ ದೊರೆಕೊಂಡ ಕುದುರೆಯಂ ಕಟ್ಟಿ ಕೈವಿಡಿದ ನಲ್ಲಳ್ಗೆ ಸಂತಸ ಬೆಕ್ಕ ಸಂಗಳ ನವಿರ್ಮೂಡುವಂತುಂ ಪೆತ್ತೋವಿದಬ್ಬೆಗೆ ಪೆತ್ತೊಡಲ ಎತ್ತಿದ ತೋಳ್ಗಳ ಕಟ್ಟುಬ್ಬಸದಾಯ ಸಂಸ್ಮರಣೆಗೆ ಬಾರದಂತುಂ ಅಂದಂದಿಗಂ ಬಳೆಯಿಸಿ ನಡೆನುಡಿವೇಳ್ದು ಪೊರೆದಯ್ಯನ ಕೂರ್ಮೆ ಪೆರ್ಮೆ ಒಡೆವಂತುಂ ಬೀರದ ಗಂಡುಗಲಿಗಳಪ್ಪ ಗೆಣೆಯ ರಾಯಗುವರರ್ ತಲೆದೂಗುವಂತುಂ ನೇಹದ ನಂಟರುಳ ನಂಟು ಗಂಟುಗೊಳ್ಳುವಂತುಂ ಬಿಡುಗಣ್ಣರ್ಗೆ ಕಣ್ಣ ಹಬ್ಬಮಪ್ಪಂತು ಮೆತ್ತಿ ಬಂದ ಪಗೆಯಂ ಬಾರಿಸುವೆಂ ಮೇಣೆನ್ನ ಗಂಡುಗಲಿತನದ ಚಲಮಂ ತೋರಿಸುವೆಂ ಎಂದು ತರಿಸಂದು ಶ್ರೀರಾಘವನ ಕುದುರೆಯಂ ಬಂದಿವಿಡಿದು ಬೇಡವಡೆಯ ಕಾಪಿನುಳ್ ತನ್ನ ಪೊಳಲ್ಗಟ್ಟಿದಂ. ಕುದುರೆಯ ಹಣೆಯಲ್ಲಿದ್ದಂತ ಒಕ್ಕಣೆಯನ್ನು ಓದಿದ ಬಳಿಕ ತನ್ನ ಮನಸ್ಸಿನ ಒಳಗೆ ಕುಪಿತಗೊಂಡು ಹೀಯಾಳಿಸುತ್ತಾ ವ್ಯಂಗ್ಯದ ಮಾತುಗಳನ್ನಾಡುತ್ತಾ ಇದು ಬೆಂಕಿಗೆ ಸುರಿದ ತುಪ್ಪ ಎಂದು ತಾನು ಭಾವಿಸುತ್ತಾನೆ. ನಾನ್ಯಾಕೆ ಬಿಡಬೇಕು? ರಾಮ ಯಾರಾದರೇನು? ನಾನು ನನಗೆ ದೊರೆತ ಕುದುರೆಯನ್ನು ಕಟ್ಟಿ ಕೈ ಹಿಡಿದ ಹೆಂಡತಿಗೆ ಆನಂದಾಶ್ಚರ್ಯಗಳ ರೋಮಾಂಚನವನ್ನ ಉಂಟು ಮಾಡ್ತೇನೆ. ತನ್ನನ್ನು ಹೆತ್ತು ಸಾಕಿ ಸಲಹಿದ ತಾಯಿಗೆ ಸಂತೋಷವನ್ನ ಉಂಟು ಮಾಡ್ತೇನೆ. ಆಯಾ ಕಾಲಕ್ಕೆ ಬಳೆಯಿಸಿ ನಡೆ ನುಡಿ ಹೇಳಿ ಕಾಪಾಡಿದ ತಂದೆಯ ಪ್ರೀತಿಗೆ ನಾನು ಕೃತಜ್ಞನಾಗಿ ಅವನಿಗೂ ಮೇಲ್ಮೆಯನ್ನ ತಂದುಕೊಡುತ್ತೇನೆ. ಸ್ನೇಹವನ್ನು ತೋರಿದ ಬಂಧುಗಳು, ಅವರ ಆಂತರಿಕ ಬಂಧುತ್ವ ದೃಢವಾಗುವ ಹಾಗೆ, ದೇವತೆಗಳ ಕಣ್ಣಿಗೆ ಹಬ್ಬ ಆಗುವ ಹಾಗೆ ದಂಡೆತ್ತಿ ಬಂದ ವೈರಿಯನ್ನ ತಡೆಯುತ್ತೇನೆ. ನನ್ನ ಪರಾಕ್ರಮವನ್ನು ತೋರಿಸುವುದಕ್ಕೆ ಇದೊಂದು ಸುವರ್ಣಾವಕಾಶ ಎಂದು ನಿರ್ಧರಿಸಿ ಶ್ರೀರಾಮನ ಕುದುರೆಯನ್ನು ಸೆರೆ ಹಿಡಿದು ಶಬರ ಸೈನ್ಯದ ರಕ್ಷಣೆಯಲ್ಲಿ ದಮನ ತನ್ನ ನಗರಕ್ಕೆ ಅದನ್ನ ಕಳುಹಿಸಿಕೊಡ್ತಾನೆ. ಕಾವ್ಯಯಾನ ಮುದ್ದಣ ಕವಿಯ ಶ್ರೀರಾಮಾಶ್ವಮೇಧಂ ಕಾವ್ಯದ
ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಶ್ರದ್ಧಾ ಪೈವಳಿಕೆ, ವ್ಯಾಖ್ಯಾನಕಾರರು ಧನಂಜಯ ಕುಂಬ್ಳೆ. ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ. ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.